ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಚೊಚ್ಚಲ ಸಭೆಗೆ ವಿಘ್ನ. ಡಿಸಿ ಸೂಚನೆಯಂತೆ ಸಭೆ ದಿಢೀರ್ ರದ್ದು. ನಿಷ್ಠಾವಂತ ಕಾಂಗ್ರೆಸ್ಸಿಗರಲ್ಲದ ಸಮಿತಿ ಸಭೆ ನಡೆಸದಂತೆ ರಾಜೀವ್ ಗೌಡ ಬಣದಿಂದ ಪ್ರತಿಭಟನೆ. ಪುಟ್ಟು ಆಂಜನಪ್ಪ ಬಣಕ್ಕೆ ಮುಖಭಂಗ. ಶಿಡ್ಲಘಟ್ಟ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಗ್ರಹಣ ಹಿಡಿದಿದ್ದು ಸಮಿತಿಯ ಮೊದಲ ಸಭೆಗೆ ಆರಂಭದಲ್ಲಿಯೇ ವಿಘ್ನ ಎದುರಾಗಿದೆ. ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಭೆ ಆರಂಭವಾದ 10 ನಿಮಿಷಕ್ಕೆ ಸಭೆ ದಿಢೀರ್ ರದ್ದಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಮಿತಿ ಸದಸ್ಯರು ವಾಪಸ್ಸಾದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಚೊಚ್ಚಲ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಸಭೆ ಆರಂಭ ಮಾಡಿದ 10 ನಿಮಿಷಕ್ಕೆ ಸಭೆಯಲ್ಲಿದ್ದ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯತ್ ಇಒ ಆರ್ ಹೇಮಾವತಿ ಅವರು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಭೆಯನ್ನು ರದ್ದುಪಡಿಸಿರುವುದಾಗಿ ಹೇಳಿ ಸಭೆಯನ್ನು ರದ್ದುಪಡಿಸಿದರು. ಸಮಿತಿ ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ ಅವರು ಡಿಸಿ, ಸಿಇಒ ಹಾಗೂ ಸಚಿವ ಎಚ್.ಎಂ. ರೇವಣ್ಣ ಅವರನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿ ಸಭೆ ಆರಂಭವಾಗಿದೆ. ಸಮಿತಿಯ ಎಲ್ಲ ಸದಸ್ಯರು ಆಗಮಿಸಿದ್ದು ಏಕಾಏಕಿ ಸಭೆ ರದ್ದುಪಡಿಸಿದ್ರೆ ಹೇಗೆ? ಸಭೆ ಮುಂದುವರಿಸಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡುವ ಪ್ರಯತ್ನ ನಡೆಸಿದ್ರೂ ಎಳ್ಳಷ್ಟು ಉಪಯೋಗ ಆಗಲಿಲ್ಲ. ಇದರಿಂದಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಮಿತಿ ಅಧ್ಯಕ್ಷ ಸದಸ್ಯರು ಬರಿಗೈಲಿ ವಾಪಸ್ ಆಗುವಂತಾಯಿತು. ಪ್ರತಿಭಟನೆ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ನಡೆಯುವುದು ತಿಳಿದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬೆಂಬಲಿಗರು ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಜಮಾಯಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ಸಿಗರಿಲ್ಲ, ಜೆಡಿಎಸ್ ಬಿಜೆಪಿಯಿಂದ ವಲಸೆ ಬಂದವರಿಗೆ ಸಮಿತಿಯಲ್ಲಿ ಅವಕಾಶ ನೀಡಿದ್ದು ನಿಷ್ಠಾವಂತ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗಿದೆ. ಈ ವಿಷಯವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದು ಅವರು ಹೊಸ ಸಮಿತಿ ರಚನೆಗೆ ಸಂಬಂಧಿಸಿದ ಸಚಿವರಿಗೆ ಶಿಫಾರಸು ಮಾಡಿದ್ದಾರೆ. ಶೀಘ್ರದಲ್ಲೇ ಹೊಸ ಸಮಿತಿ ರಚನೆಯಾಗಲಿದ್ದು ಅದುವರೆಗೂ ಈ ಸಮಿತಿಯ ಸಭೆ ನಡೆಸಬಾರದು ಅಂತ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಮಿತಿ ಸಭೆ ನಡೆಸದಂತೆ ಪಟ್ಟು ಹಿಡಿದು ಕುಳಿತರು. ಪ್ರತಿಭಟನೆ ನಡೆಸಿದ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ, ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯದ್ ಅಫ್ಸಾನ್, ಮುಖಂಡರಾದ ನಾಗನರಸಿಂಹ, ಮುತ್ತೂರು ವೆಂಕಟೇಶ್, ಡಿ ಶ್ರೀನಾಥ್, ಕೆ ನಾರಾಯಣಸ್ವಾಮಿ, ಆನೂರು ರವಿ, ದೇವರಮರಳೂರು ರವಿ, ಆನೂರು ಚಲಪತಿ ಇನ್ನಿತರರನ್ನ ಪೊಲೀಸರು ವಶಕ್ಕೆ ಪಡೆದರು. ನಂತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯನ್ನ ಇಒ ಆರ್ ಹೇಮಾವತಿ ಅವರು ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಮಧ್ಯಾಹ್ನ 12:45ಕ್ಕೆ ಸಭೆ ಆರಂಭಿಸಿದಾದರೂ ಸಭೆ ಆರಂಭಿಸಿದ 10 ನಿಮಿಷಕ್ಕೆಲ್ಲ ಸಭೆಯನ್ನು ರದ್ದುಪಡಿಸಲು ಸೂಚಿಸಿ ಡಿಸಿಪಿಎನ್ ರವೀಂದ್ರ ಅವರಿಂದ ಮೊಬೈಲ್ ಕರೆ ಬಂದ ಹಿನ್ನೆಲೆಯಲ್ಲಿ ಸಭೆಯನ್ನು ದಿಢೀರ್ ಅಂತ ರದ್ದುಪಡಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸೇರಿದಂತೆ ವಿವಿಧ ಸಮಿತಿಗಳಿಗೆ ನಾಮನಿರ್ದೇಶನ ನೇಮಕಾತಿ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜನಪ್ಪ ನಡುವೆ ಮುಸುಕಿನ ಗುದ್ದಾಟ ಕಳೆದ 2.5 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ, ದರಖಾಸ್ತು ಸಮಿತಿ, ಆರೋಗ್ಯ ರಕ್ಷಾ ಸಮಿತಿ, ಆರಾಧನಾ ಸಮಿತಿ ಸೇರಿದಂತೆ 12ಕ್ಕೂ ಹೆಚ್ಚು ಸಮಿತಿಗಳಿಗೆ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜನಪ್ಪ ಇಬ್ಬರು ಕೂಡ ಪ್ರತ್ಯೇಕ ಪಟ್ಟಿ ಸಲ್ಲಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಎಂ.ಸಿ. ಸುಧಾಕರ್ ಅವರು ಪುಟ್ಟು ಆಂಜನಪ್ಪ ಬಣ ನೀಡಿದ ಪಟ್ಟಿಗೆ ಅನುಮೋದನೆ ಕೊಡಿಸಿದ್ರು. ಇದರಿಂದ ಕುಪಿತಗೊಂಡ ರಾಜೀವ್ ಗೌಡ ಅವರು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಕೂತು ಡಾ. ಎಂ.ಸಿ. ಸುಧಾಕರ್ ಅವರು ಏಕಪಕ್ಷೀಯವಾಗಿ ಅಂತಿಮಗೊಳಿಸಿದ ಎಲ್ಲ ಸಮಿತಿಗಳ ನೇಮಕಾತಿಯನ್ನು ರದ್ದುಪಡಿಸಿ ಹೊಸ ಸಮಿತಿ ಪಟ್ಟಿಗಳನ್ನು ಆಯಾ ಸಚಿವಾಲಯಕ್ಕೆ ಕಳಿಸಿ ಅಂತಿಮಗೊಳಿಸಿ ಆದೇಶಿಸುವಂತೆ ಸೂಚಿಸಿ ಪತ್ರ ಬರೆದಿದ್ರು. ಈ ನಡುವೆ ಶಿಡ್ಲಘಟ್ಟದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮೊದಲ ಸಭೆಯನ್ನು ರದ್ದುಪಡಿಸುವಂತೆ ಡಿಕೆಶಿಯಿಂದಲೇ ಸಂಬಂಧಿಸಿದ ಸಚಿವರ ಮೂಲಕ ಡಿಸಿಗೆ ಸೂಚಿಸಿ ಸಭೆಯನ್ನು ರದ್ದುಪಡಿಸುವಲ್ಲಿ ರಾಜೀವ್ ಗೌಡರು ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಅರ್ಹ ಫಲಾನುಭವಿಗಳಿಗೆ ಯಾವುದೇ ಸೋರಿಕೆ ಆಗದಂತೆ ಮತ್ತು ಎಲ್ಲಿಯೂ ಮೋಸವಾಗದಂತೆ ಇರಬಹುದಾದ ಮಾದರಿ ಯೋಜನೆಗಳು ಯಾವುದಾದರೂ ಇದ್ರೆ ಅದು ಗ್ಯಾರಂಟಿ ಯೋಜನೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿ ಇಲಾಖೆಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಪಡಿತರ ಚೀಟಿಗಳಿದೆ. ಅದರಲ್ಲಿ 49,627 ಅರ್ಜಿಗಳು ಹಾಕಿದ್ದಾರೆ. ಅದರಲ್ಲಿ ಕೆಲವರು ಮರಣ ಹೊಂದಿ ಅದನ್ನ ಡೆತ್ ಆದವ್ರದ್ದು ಡಿಲೀಟ್ ಮಾಡಕ್ ಕೊಟ್ಟಿದ್ದಾರೆ. ಅದು ನಮ್ಮ ತಂತ್ರಾಂಶದಲ್ಲಿ ಡಿಲೀಟ್ ಆಗಿ ಅಪ್ರೂವಲ್ಗೆ ಹೋಗಿದೆ. ಆಮೇಲೆ NPCI ಅಲರ್ಟ್ಸ್ ಅಂತ ಸ್ಟಾರ್ಟಿಂಗ್ 293 ಇತ್ತು. ಅವರಿಗೆ ಅಂಗನವಾಡಿ ವರ್ಕರ್ಸ್ ಮೂಲಕ ಅಥವಾ NPCI ಅಲರ್ಟ್ಸ್ ಇರೋರಿಗೆ ಮಾಹಿತಿ ಕೊಟ್ಟು, ಅಂದ್ರೆ ಇನಿಷಿಯಲ್ ತಪ್ಪಾಗಿರುತ್ತೆ, ಆಧಾರ್ಗೂ ಬ್ಯಾಂಕ್ ಅಕೌಂಟ್ಗೂ ಮ್ಯಾಚ್ ಆಗಿರಲ್ಲ ಅಂತ ನನಗೆ ಕರೆ ಬಂದಿದೆ. ಸರ್ಕಾರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೀಟಿಂಗ್ನ ತಾತ್ಕಾಲಿಕವಾಗಿ ಮುಂದೂಡಲಿಕ್ಕೆ ಆದೇಶ ಬಂದಿದೆ. ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಕಾರಣದಿಂದ ಈ ಮೀಟಿಂಗನ್ನು ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದೆ. ಆದೇಶ ಕಾಪಿ ಕೊಡಿ ಸರ್. ನಾನು ಕರೆ ಬಂದಿತ್ತು. ಕರ್ನಾಟಕಕ್ಕೆಲ್ಲ ಒಂದು ರೂಲ್ಸ್ ಆದರೆ ಶಿಡ್ಲಘಟ್ಟ ತಾಲೂಕು ಮಾತ್ರ ಒಂದು ರೂಲ್ಸು. ಯಾಕಂದರೆ ರಾಜೀವ್ ಗೌಡ ಇನ್ನೊಬ್ರು ಯಾರೋ ತಗೊಂಡು ಅವ್ರನ್ನ ಇದು ಮಾಡ್ಕೊಂಡು ನಾಮಿನೇಟ್ ಮಾಡ್ಬೇಕಂತ ಹೇಳ್ತಾರೆ. ನಾವು ಕೇಳೋದೊಂದೇ, ಯಾರು ರಾಜೀವ್ ಗೌಡ ಜೊತೆ ಎಲೆಕ್ಷನ್ ಮಾಡವ್ರೆ, ರಾಜೀವ್ ಗೌಡ ಜೊತೆ ನಿಂತಿದ್ದಾರೆ, ಯಾರು ಅಭ್ಯರ್ಥಿ ಆಗಿದ್ರು ಅವ್ರು ಹೇಳಿದವ್ರಿಗೆ ನಾಮಿನೇಟ್ ಮಾಡಬೇಕು.
ರಾಜಗೌಡರ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು. ಈಗ ಕರ್ನಾಟಕದಲ್ಲಿ ಯಾರು MLA ಇದ್ದಾರೆ, MLA ಆಗಿರ್ಬೋದು, ಇಲ್ಲ ಕ್ಯಾಂಡಿಡೇಟ್ ಆಗಿರ್ಬೋದು, ಏನು ಕಮಿಟಿ ಅಧ್ಯಕ್ಷರು ಮಾಡಿದ್ದಾರೆ. ಮನೆ ಯಾರೋ ಪಾಪ ಪ್ರೆಸ್ ಮೀಟಲ್ಲಿ ಮಾತಾಡೋಣ ಏನಂತ, ರಾಜಗೌಡರು ಅಧ್ಯಕ್ಷ ತಗೊಂಬೇಕಾಯ್ತು ಅಂತೀವಿ. ರಾಜಗೌಡರು ಅಧ್ಯಕ್ಷ ಅಲ್ಲ, ಅದು KPCCಯಿಂದ ಬಂದಿರೋದೆ. ಯಾರಿಗೆ ಇದು ಕಾಂಗ್ರೆಸ್ ಪಾರ್ಟಿ MLA ಆಗಿದ್ದಾರೆ, MLA ಅವರು ಅದಕ್ಕೆ ಕಮಿಟಿ ಅಧ್ಯಕ್ಷ ಆಗಿರಬೇಕು, ಇಲ್ಲ ಅಂದರೆ ಗೊತ್ತಿರೋ ಕ್ಯಾಂಡಿಡೇಟ್ ಆಗಿರಬೇಕು. ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಾಜಗೌಡರ ನೇತೃತ್ವದಲ್ಲಿ ಈ ದಿನ ಏನು ನಾಮನಿರ್ದೇಶನಗಳು ಮಾಡ್ತಾ ಇದ್ದಾರೆ ಸರ್ಕಾರದಿಂದ, ಅದನ್ನು ಯಾವುದೇ ಕಾರಣಕ್ಕೂ ರಾಜಗೌಡರ ಶಿಫಾರಸಿನ ಮೇರೆಗೆ ಮಾಡಬೇಕಂತೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಒತ್ತುವರಿಯಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜಗೌಡರ ಶಿಫಾರಸಿಲ್ಲದೆ ಯಾವುದೇ ನಾಮಿನಿಗಳನ್ನು ರಾಜ್ಯ ಸರ್ಕಾರ ಮಾಡಬಾರ್ದು. ರಾಜ್ಯದಲ್ಲಿ ಅಖಂಡವಾಗಿ ಜೈಬೇರಿ ಬರ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶಿಡ್ಲಘಟ್ಟದಲ್ಲಿ ಅನಾಥವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ರಾಜಗೌಡರ ನೇತೃತ್ವದಲ್ಲೇ ನಾಮನಿರ್ದೇಶನಗಳನ್ನು ಮಾಡಬೇಕಂತ ಹೇಳ್ತಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಇದನ್ನು ಹೇಳ್ತಾ ಇದ್ದೀವಿ. ಜೈ ಕಾಂಗ್ರೆಸ್, ಜೈ ರಾಜಗೌಡ. ನಮ್ಮ ಕ್ಷೇತ್ರದಲ್ಲಿ ರಾಜಗೌಡರು ಗಂಟು ಮೂಟ ಪ್ರತಿಯೊಬ್ಬರಿಗೂ ಇಡೀ ಕ್ಷೇತ್ರದಲ್ಲಿ ಗೊತ್ತಿರೋದು ರಾಜಗೌಡರು ಎಷ್ಟು ಕೆಲಸಗಳು ಮಾಡಿದ್ದಾರೆ, ಎಷ್ಟೊಂದು ಇವತ್ತು ರಿಪೋರ್ಟ್ ಇರೋದಾಗ್ಬೋದು, ಆಂಬ್ಯುಲೆನ್ಸ್ಗಳಾಗ್ಬೋದು, ಎಷ್ಟು ಸೇವೆಗಳು ಮಾಡಿರೋದಾಗ್ಬೋದು, ಪ್ರತಿಯೊಂದು ಗೊತ್ತಿರ್ಬೋದು. ಇವೆಲ್ಲ ಮಾತಾಡೋಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಬೇಕು. ಯಾರೇ ಆಗಲಿ, ಒಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಇವತ್ತು ರಾಜೀವ್ ಗೌಡರು. ಮೂರನೇ ಸಾಲಿನಲ್ಲಿ ಏನೊಂದು ವಿಧಾನಸಭಾ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮ್ಮ ರಾಜಗೌಡರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಇಡೀ ಸಂಘಟನೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿಂದ ಈ ಒಂದು ಏನೇ ಕಮಿಟಿಗೆ ರಚನೆ ಮಾಡಬೇಕಾದ್ರೆ ನಮ್ಮ ರಾಜಗೌಡರ ನೇತೃತ್ವದಲ್ಲಿ ಯಾರೆಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸೂಚನೆ ಮೇರೆಗೆ ಅವ್ರಿಗೆ ಆದೇಶ ಮಾಡಬೇಕಂತ ನಮ್ಮೆಲ್ಲರೂ ಒತ್ತಾಯಿತು. ಆದರೆ ಇವತ್ತು ಏಕಾಏಕಿ ಸುಮಾರು ಬೇರೆ ಬೇರೆ ಕಮಿಟಿಗಳನ್ನು ರಚನೆ ಮಾಡಿ ಇವತ್ತು ಇಲ್ಲ ಗೊಂದಲ ಸೃಷ್ಟಿ ಮಾಡ್ತಾರೆ. ಈ ಗೊಂದಲಕ್ಕೆ ರಾಜಗೌಡರ ನೇತೃತ್ವದಲ್ಲಿ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ಗಮನಕ್ಕೆ ತಗೊಳ್ಬೇಕಾಗಿದೆ. ಅದರಲ್ಲಿ ರಾಜಗೌಡರ ಬಗ್ಗೆ ಏನೋ ಮಾತನಾಡೋದಕ್ಕಿಂತಲೂ ಕೂಡ ಅವ್ರು ಮಾಡ್ತಕ್ಕಂಥ ಸೇವೆ, ಅವರು ಕೊರೋನಾ ಸಂಕಷ್ಟ ಕಾಲದಿಂದಲೂ ಕೂಡ ಇವತ್ತಿನವರೆಗೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಅದರ ಬಲವರ್ಧನೆಗಾಗಿ ಸಂಪೂರ್ಣ ಬೇರಿಂದ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಸಂಘಟನೆಗೋಸ್ಕರ ಎಷ್ಟೆಲ್ಲ ಒತ್ತಾಡಿದ್ದಾರೆ ಅನ್ನೋದನ್ನು ನಾವು ಪರಿಗಣಿಸಬೇಕಾಗ್ತದೆ. ಒಂದು ಅದರಲ್ಲಿ ಇವತ್ತು ಅಧಿಕೃತ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಇವತ್ತು KPCC ಅಧ್ಯಕ್ಷರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ. ಮುಖ್ಯಮಂತ್ರಿಗಳು ಕೂಡ ಮಾತು ಏನಂತ ಹೇಳ್ತಾರೆ ಅಂತಂದರೆ, ಇವತ್ತು ಅಲ್ಲಿ ಸೋತಿರ್ಬೋದು ವ್ಯಕ್ತಿ ಯಾವುದಾದ್ರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇಲ್ಲ ಯಾವುದಾದ್ರೂ ಕ್ಷೇತ್ರದಲ್ಲಿ ಯಾರು ಸೋತಿರ್ತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಅವರೇ ವ್ಯಕ್ತಿ ಅಲ್ಲಿನ MLA ಅಂತ. ಈ ರೀತಿಯಾಗಿರಬೇಕಾದ್ರೆ ಪಕ್ಷ ಸಂಘಟನೆಯಲ್ಲಿ ರಾಜೀವ್ ಗೌಡರ ಪ್ರಯತ್ನ ಅಪಾರವಾದದ್ದು. ಅವರು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಯಾರನ್ನು ಕೂಡ ನಮ್ಮ ಬಳಿ ಬರಬೇಡಿ ಅಂತ ಹೇಳ್ತಾ ಇಲ್ಲ, ಯಾರನ್ನ ದೂರ ತಳ್ಳುತ್ತಾ ಇಲ್ಲ, ಎಲ್ಲರೂ ಬೇಕು, ಎಲ್ಲರ ಹತ್ರ ಹೋಗ್ತಾ ಇದ್ದಾರೆ, ಎಲ್ಲರ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ ಬಾರಿ ಅವ್ರಿಗೆ ಈ ಸಂಪೂರ್ಣ ಶಿಡ್ಲಘಟ್ಟ ಶಿಕ್ಷಣ ಮನೆಗೆ ಹೋಗ್ಬಿಟ್ಟು ಬಂದರು. ಅವರು ಯಾರೋ ಸೋತೋಗಿರೋ ಯಾರೋ ಮನೆ ಆಚೆ ಕಡೆ ಬರಲ್ಲ, ಟ್ರಿಪ್ ಹೊರಟೋಗ್ಬಿಡ್ತಾರೆ. ಅವ್ರು ಹಂಗೆ ಮಾಡಿಲ್ಲ, ಅವರು ಮಾಡ್ಬೋದಾಗಿತ್ತಲ್ಲ. ಹಂಗೆ ಪ್ರತಿ ಮನೆಗೆ ಹೋದ್ರು, ಏನು ಬಿಡಿ ಸೋತೋಗ್ಬಿಡು, ಇನ್ನೊಂದ್ಸತಿ ಗೆಲ್ತೀವಿ ನಾವು ಅಂತ ಹೇಳ್ಬಿಡು. ಅವ್ರು ಬಂದ್ಬಿಟ್ಟು ನಮ್ಗೆಲ್ಲರೂ ಆಶ್ವಾಸನೆ ಕೊಟ್ಟರು. ನಮ್ಮೆಲ್ಲರ ಜೊತೆ ಅವರೇ ನಿಂತ್ಕೊಂಡಿರೋದು. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡಿದೇ ಇರಬೇಕು. ಇದೇ ಒಂದು ಮಾತು ಹೇಳೋದು. ನಾವು ಎಲ್ಲ ಕಾರ್ಯಕರ್ತಗಳು ಅವ್ರು ಏನು ಮಾಡ್ತಾರೆ ನಾವು ಎಲ್ಲ ಕಲಿತೀವಿ. ಬೇಕಂದರೆ ಅವ್ರು ಕೆಲಸ ಮಾಡಿ ನಾವು ಇನ್ನೂ ಜಲ್ದಿ ಕಲಿತೀವಿ ಅಂತ ಮಾತುಗಳು ಅವ್ರು ಮಾತಾಡ್ತಾರೆ.